ಹಾಯ್ ನಮಸ್ತೆ ಗೆಳೆಯರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿರೋ ಒಂದು ಟಾಸ್ಕನ್ನು ಕೊಟ್ಟಿದ್ರು. 2 ಗುಂಪುಗಳನ್ನಾಗಿ ಮಾಡಿದ್ರು ಮನೆ ಮಂದಿನ. 2 ಗುಂಪುಗಳು ಕೂಡ ಸಖತ್ತಾಗಿ ಆಟವನ್ನು ಆಡಿದ್ರು. ಅದರಂತೆ ಇವಾಗ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಾ ಇದೆ. ಮನೆಯಲ್ಲಿ ಕೊಟ್ಟಿದ್ದಂತಹ ಟಾಸ್ಕ್ ಏನಂತ ಹೇಳಿದ್ರೆ, ಅತಿ ಹೆಚ್ಚು ಅಮೌಂಟ್ ಯಾರ ಹತ್ರ ಇರುತ್ತೋ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತ ಹೇಳಿ. ಅದರಲ್ಲಿ ಬುದ್ಧಿವಂತ ಹನುಮಂತನೂ ಕೂಡ ಒಬ್ಬ ಇರೋದು ಆಶ್ಚರ್ಯ ಅಂತಲೇ ಅನ್ಬೋದು. ಸೊ ಎಲ್ಲರೂ ಕೂಡ ಹನುಮಂತನ ದಡ್ಡ ಅಂದ್ಕೊಂಡಿದ್ರು. ಬಟ್ ಎಲ್ಲ ಟಾಸ್ಕಲ್ಲೂ ಸಖತ್ತಾಗಿ ಆಡ್ತಾನೆ. ಅದರ ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕು ಕೂಡ ಆಯ್ಕೆ ಆಗಿರೋದು ನೋಡಿದರೆ ಮನೆಯಲ್ಲಿ ಇನ್ನು ಉಳಿದಿರೋರೆಲ್ಲ ವೇಸ್ಟ್ ಅಂತ ಅನ್ನಿಸ್ತಾರೆ. ಸೊ ಬಿಗ್ ಬಾಸನ್ನು ಗೆಲ್ಲೋದಕ್ಕೆ ಹನುಮಂತ 100% ಲಾಯಕ್ಕಿರುವಂತಹ ವ್ಯಕ್ತಿ. ಸೊ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕನ್ನು ಕೊಡ್ತಾರೆ, ಕ್ಯಾಪ್ಟನ್ಸಿ ಟಾಸ್ಕನ್ನು. ಅತಿ ಹೆಚ್ಚು ಹಣ ಯಾರ ಹತ್ರ ಇರುತ್ತೋ ಅವರು. ಸೊ ಅದರಲ್ಲಿ ಮೊದಲನೇದಾಗಿ ಮಂಜು, ಎರಡನೇದಾಗಿ ಶೋಭಾ, ಮೂರನೇದಾಗಿ ಹನುಮಂತ ಹಾಗೂ 4ನೇ ಆಟಗಾರರಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಂತಹ ರಜತ್ ಅವರು. ಈ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಬಿಲ್ಲೆಗಳನ್ನು ಕೊಡ್ತಾರೆ, ಅವುಗಳನ್ನ ಜೋಡಿಸಬೇಕು. ಫೈನಲಿ ನಮ್ಮ ವಿರುದ್ಧ ಇರುವಂತಹ ಆಟಗಾರನ ಫೋಟೋನ ಇಡಬೇಕು. ಈ ಕಡೆಯಿಂದ ತಳ್ಳಿದರೆ ಎಲ್ಲ ಬಿಲ್ಲೆಗಳು ಬಿದ್ದು ಫೈನಲಿ ಲಾಸ್ಟಲ್ಲಿ ಇರುವಂತಹ ಅವರ ಫೋಟೋ ಬಂದು ಕೆಸರಲ್ಲಿ ಬಿಡಬೇಕು. ಯಾರು ಮೊದಲು ಇದನ್ನು ಮಾಡ್ತಾರೋ ಅವರು ಒಬ್ಬೊಬ್ಬರನ್ನೇ ಹೊರಗಡೆ ಇಟ್ಕೋತಾ ಬರಬೇಕು. ಸೊ ಇದನ್ನು ಶೋಭಾ ಅವರು ಫಸ್ಟ್ ಮಾಡ್ತಾರೆ. ಮಂಜು ಅವರ ಫೋಟೋವನ್ನು ಬೀಳಿಸ್ಲಿಕ್ಕೆ ಹೋಗ್ತಾರೆ. ಬಟ್ ಅರ್ಧದಲ್ಲೇ ಬಿಲ್ಲೆ ನಿಂತ್ಕೊಂಡ್ಬಿಡುತ್ತೆ, ಮಂಜು ಅವರ ಫೋಟೋ ಬೀಳೋದಿಲ್ಲ. ಆದರೆ ಮಂಜು ಅವರು ಈ ಕ್ಯಾಪ್ಟನ್ಸಿ ಟಾಸ್ಕನ್ನು ಗೆದ್ದಿರುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಸೊ ಮಂಜು ಅವರು ಕ್ಯಾಪ್ಟನ್ ಆಗಿರೋದು ಸಖತ್ತಾಗಿ ಕಾಣ್ತಾ ಇದೆ. ಯಾಕಂತ ಹೇಳಿದರೆ 8 ವಾರಗಳಿಂದ ಮಂಜು ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗಳನ್ನು ಹತ್ತಿರದಿಂದ ಬಿಟ್ಕೊಟ್ಟಂತಹ ವ್ಯಕ್ತಿ. ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಅಂದರೆ ಹಳೆಯ ಸದಸ್ಯರೆಲ್ಲರೂ ಕೂಡ ಮಂಜು ಅವರಿಗೇ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಸಹಾಯ ಕೂಡ ಮಾಡಿದರು. ಅದರಂತೆ ಮಂಜು ಅವರು ಮೊದಲನೇದಾಗಿ ರಜತ್ ಅವರ ಫೋಟೋವನ್ನು ಕೆಸರಲ್ಲಿ ಬೀಳಿಸೋ ಮುಖಾಂತರ ರಜತ್ ಅವ್ರನ್ನ ಹೊರಗಡೆ ಇಟ್ಟರು. ನಂತರ ಶೋಭಿತಾ ಅವ್ರನ್ನ ಹೊರಗಡೆ ಇಟ್ಟು ಫೈನಲಿ ಹನುಮಂತನ ಹೊರಗಡೆ ಇಟ್ಟು ಈ ವಾರದ ಕ್ಯಾಪ್ಟನ್ ಆಗಿ, ಅದರಲ್ಲೂ ಕೂಡ ಮಂಜು ಅವರು ಮನೆಯಲ್ಲಿರುವಂತಹ ಫೇವ್ರೆಟ್ ಕಂಟೆಸ್ಟೆಂಟ್ ಹಾಗೂ ಫೈರ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಮೊದಲನೇ ಬಾರಿಗೆ 8 ವಾರಗಳ ನಂತರ ಮಂಜು ಅವರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಮಂಜು ಅವರು ನಾರ್ಮಲ್ ಆಗಿರ್ಬೇಕಾದ್ರೆ ಮನೆಯಲ್ಲಿ ಫೈರ್ ಆಗಿರ್ತಾರೆ, ಇನ್ನು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಿದ್ರೆ ಬೇರೆ ಲೆಕ್ಕನೇ ಇರುತ್ತೆ. ಈ ವಾರದ ಕ್ಯಾಪ್ಟನ್ ಮಂಜು ಅವರು. ಸೊ ಮಂಜು ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.